ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಎಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇದ್ರು ಫಸ್ಟ್ PUCಗೆ ಸಂಬಂಧಿಸಿದ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ನ ದಯವಿಟ್ಟು ತಿಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿಗಳೇ, ನಿಮ್ಮ ಆ್ಯನುವಲ್ ಎಕ್ಸಾಮ್ನಲ್ಲಿ ಕೇಳಲಾಗುವಂಥ 8 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಹಾಗೆಯೇ ನಿಮಗೇನಾದರೂ ಕೂಡ ಹೆಚ್ಚಿಗೆ ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತಂದರೆ ನಮ್ಮ ಒಂದು ಚಾನಲ್ನ ಮೆಂಬರ್ಶಿಪ್ಗೆ ನೀವು ಆದಷ್ಟು ಬೇಗ ಜಾಯ್ನ್ ಆಗಿ. ಮತ್ತು ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಈಗ 8 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ್ದು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಈಗ ಮೊದಲನೇ ಕ್ವಶನ್ಸ್ನ ನೋಡೋಣ. ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಕ್ಯಾರೆಕ್ಟರೈಸ್ಟಿಕ್ಸ್ ಆಫ್ ಬಿಸ್ನೆಸ್. ವ್ಯಾಪಾರದ ಗುಣಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಕ್ವಶನ್ ನಂಬರ್ 2. ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಡಿಫರೆಂಟ್ ಟೈಪ್ಸ್ ಆಫ್ ಇಂಡಸ್ಟ್ರೀಸ್ ವಿತ್ ಸೂಟಬಲ್ ಚಾರ್ಟ್. ಸೂಕ್ತವಾದ ಚಾರ್ಟಿನೊಂದಿಗೆ ವಿವಿಧ ರೀತಿಯ ಕೈಗಾರಿಕೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಕ್ವಶನ್ ನಂಬರ್ 3. ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್. ವ್ಯಾಪಾರದ ಆರ್ಥಿಕ ಮತ್ತು ಸಾಮಾಜಿಕ ಉದ್ದೇಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಕ್ವಶನ್ ನಂಬರ್ 4. ವಾಟ್ ಈಸ್ ಬಿಸ್ನೆಸ್ ರಿಸ್ಕ್? ಎಕ್ಸ್ಪ್ಲೈನ್ ಬ್ರೀಫ್ಲಿ ಕ್ಯಾರೆಕ್ಟರೈಸ್ಟಿಕ್ಸ್ ಆ್ಯಂಡ್ ಕಾಸ್ ಆಫ್ ಬಿಸ್ನೆಸ್ ರಿಸ್ಕ್. ವ್ಯಾಪಾರ ಅಪಾಯ ಎಂದರೇನು? ವ್ಯಾಪಾರ ಅಪಾಯಗಳ ಗುಣಲಕ್ಷಣಗಳು ಮತ್ತು ಕಾರಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಕ್ವಶನ್ ನಂಬರ್ 5. ಎಕ್ಸ್ಪ್ಲೈನ್ 4 ಮೆರಿಟ್ಸ್ ಆ್ಯಂಡ್ 4 ಡಿಮೆರಿಟ್ಸ್. ಸೋಲ್. ಎಕ್ಸ್ಪ್ಲೈನ್ 4 ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಪ್ರೊಪ್ರೈಟರ್ಶಿಪ್ ಫ್ರಮ್ ಬಿಸ್ನೆಸ್ ಆಫ್ ಆರ್ಗನೈಜೇಷನ್. ಸಂಸ್ಥೆಯ ವ್ಯವಹಾರ ಮಾಲೀಕತ್ವದ 4 ಅನುಕೂಲ ಮತ್ತು ಅನಾನುಕೂಲಗಳನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್. ಪಾಲುದಾರಿಕೆಯ ವೈಶಿಷ್ಟ್ಯಗಳನ್ನು ವಿವರಿಸಿ. ಕ್ವಶನ್ ನಂಬರ್ 7. ಎಕ್ಸ್ಪ್ಲೈನ್ 4 ಮೆರಿಟ್ಸ್ ಆ್ಯಂಡ್ 4 ಡಿಮೆರಿಟ್ಸ್ ಪಾರ್ಟ್ನರ್ಶಿಪ್ ಫಿಮ್ ಆಫ್ ಬಿಸ್ನೆಸ್ ಆರ್ಗನೈಜೇಷನ್. ವ್ಯಾಪಾರ ಸಂಸ್ಥೆಯ 4 ಮೆರಿಟ್ ಮತ್ತು ಡಿಮೆರಿಟ್, ಅನುಕೂಲ ಮತ್ತು ಅನಾನುಕೂಲಗಳನ್ನು ವಿವರಿಸಬೇಕು. ಯಾವುದು? ಪಾಲುದಾರಿಕೆಯ ಸಂಸ್ಥೆಗಳನ್ನು ವಿವರಿಸಿ. ಕ್ವಶನ್ ನಂಬರ್ 8. ಎಕ್ಸ್ಪ್ಲೈನ್ 4 ಮೆರಿಟ್ಸ್ ಆ್ಯಂಡ್ 4 ಡಿಮೆರಿಟ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. ಸಹಕಾರಿ ಸಂಘಗಳ 4 ಅರ್ಹತೆಗಳು ಮತ್ತು ದೋಷಗಳನ್ನು ವಿವರಿಸಿ. ಕ್ವಶನ್ ನಂಬರ್ 9. ಎಕ್ಸ್ಪ್ಲೈನ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. ವಿವಿಧ ರೀತಿಯ ಸಹಕಾರ ಸಂಘಗಳನ್ನು ವಿವರಿಸಿ. ಕ್ವಶನ್ ನಂಬರ್ 10. ಎಕ್ಸ್ಪ್ಲೈನ್ 4 ಮೆರಿಟ್ಸ್ ಆ್ಯಂಡ್ 4 ಡಿಮೆರಿಟ್ಸ್ ಜಾಯಿಂಟ್ ಸ್ಟಾಕ್ಸ್ ಕಂಪನಿ. ಜಂಟಿ ಸ್ಟಾಕ್ ಕಂಪನಿಯ 4 ಅರ್ಹತೆಗಳು ಮತ್ತು 4 ದೋಷಗಳನ್ನು ವಿವರಿಸಿ. ಕ್ವಶನ್ ನಂಬರ್ 11. ವಾಟ್ ಆರ್ ದ ಕಮರ್ಷಿಯಲ್ ಬ್ಯಾಂಕ್ಸ್? ಎಕ್ಸ್ಪ್ಲೈನ್ ದೇರ್ ಡಿಫರೆಂಟ್ ಫಂಕ್ಷನ್ಸ್. ವಾಣಿಜ್ಯ ಬ್ಯಾಂಕುಗಳು ಯಾವುವು? ಅವುಗಳ ವಿವಿಧ ಕಾರ್ಯಗಳನ್ನು ವಿವರಿಸಿ. ಕ್ವಶನ್ ನಂಬರ್ 12. ಹೂ ಈಸ್ ಎ ಹೋಲ್ಸೇಲರ್? ಎಕ್ಸ್ಪ್ಲೈನ್ ಎ ಸರ್ವೀಸಸ್ ಆಫ್ ಎ ರಿಟೈಲರ್ ಟು ಕನ್ಸ್ಯೂಮರ್. ಸಗಟು ವ್ಯಾಪಾರಿ ಯಾರು? ಗ್ರಾಹಕರಿಗೆ ಚಿಲ್ಲರೆ ವ್ಯಾಪಾರಿಯ ಸೇವೆಗಳನ್ನು ವಿವರಿಸಿ. ಕ್ವಶನ್ ನಂಬರ್ 13. ಎಕ್ಸ್ಪ್ಲೈನ್ 4 ಮೆರಿಟ್ಸ್ ಆ್ಯಂಡ್ 4 ಡಿಮೆರಿಟ್ಸ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. 4 ಮೆರಿಟ್ ಮತ್ತು 4 ಡಿಮೆರಿಟ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳನ್ನು ವಿವರಿಸಿ. 14 ಕ್ವಶನ್. ಎಕ್ಸ್ಪ್ಲೈನ್ 4 ಮೆರಿಟ್ಸ್ ಆ್ಯಂಡ್ 4 ಡಿಮೆರಿಟ್ಸ್ ಮೇಲ್ ಆರ್ಡರ್ ಹೌಸಸ್. ಮೇಲ್ ಆರ್ಡರ್ ಮನೆಗಳ 4 ಅರ್ಹತೆಗಳು ಮತ್ತು 4 ದೋಷಗಳನ್ನು ವಿವರಿಸಿ. ಕ್ವಶನ್ ನಂಬರ್ 15. ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸಸ್. ವಿಮೆಯ ತತ್ವಗಳನ್ನು ವಿವರಿಸಿ. ಕ್ವಶನ್ ನಂಬರ್ 16. ರೈಟ್ ಎ ಡೀಟೈಲ್ ನೋಟ್ ಆನ್ ಕಮ್ಯುನಿಕೇಷನ್ ಸರ್ವಿಸಸ್. ಸಂವಹನ ಸೇವೆಗಳ ಬಗ್ಗೆ ವಿವರವಾದ ಟಿಪ್ಪಣಿಯನ್ನು ಬರೆಯಿರಿ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ವಿದ್ಯಾರ್ಥಿಗಳೇ. ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.